ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಆಪರೇಷನ್ ಸಿಂಧೂರ್ ನಂತರ ಭಾರತ ಪಾಕಿಸ್ತಾನದ ಎದುರಿಸುವ ಕೆಲಸಗಳನ್ನು ಭಾರಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದೆ. ಭಾರತದ ಬ್ರಹ್ಮೋಸ್ ನೇಟಿಗೆ ಇನ್ನೂ ಕೂಡ ಸುಧಾರಿಸಿಕೊಳ್ತಾರೆ. ಪಾಕಿಸ್ತಾನ ಇನ್ನೆಷ್ಟು ಮಿಸೈಲ್ಗಳ ಭಯ ಹುಟ್ಟಿಸಲಾಗುತ್ತಿದೆ. ಈ ನಿಟ್ಟಿನಲ್ಲಿ ಒಂದಷ್ಟು ಅನ್ಮ್ಯಾನ್ ಏರಿಯಲ್ ವೆಹಿಕಲ್ಗಳನ್ನು ಮತ್ತು ಡ್ರೋನ್ಗಳನ್ನು, ಪ್ರಳಯ್ ಮಿಸೈಲ್ಗಳನ್ನು DRDO ಪರೀಕ್ಷೆ ಮಾಡ್ತಾ ಇದೆ. ಅದರಲ್ಲೂ ಜುಲೈ 28 ಹಾಗೆ 29ರಂದು ಸತತವಾಗಿ ಪ್ರಳಯ್ ಮಿಸೈಲ್ ಅನ್ನ ಪರೀಕ್ಷೆ ಮಾಡಲಾಗಿತ್ತು. ಎರಡೂ ಪರೀಕ್ಷೆಗಳಲ್ಲಿ ಕೂಡ ಆ ಮಿಸೈಲ್ ನಿರೀಕ್ಷಿತ ಗುರಿಯನ್ನ ಮುಟ್ಟಿದೆ. ಹಾಗಾದ್ರೆ ಏನಿದು ಪ್ರಳಯದ ಪರೀಕ್ಷೆ? ಈ ಪ್ರಳಯ್ ಮಿಸೈಲ್ ಅನ್ನೋದು ಎಷ್ಟು ಶಕ್ತಿಶಾಲಿ? ಈ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ಒಡಿಶಾದ ಕರಾವಳಿ ತೀರ ಕಳೆದ 2 ದಿನಗಳಿಂದ ತುಂಬಾನೇ ಬಿಸಿಯಾಗಿದೆ. ಅಲ್ಲಿನ ಅಬ್ದುಲ್ ಕಲಾಂ ದ್ವೀಪದಲ್ಲಿ DRDO ತನ್ನ ಪ್ರಳಯ್ ಮಿಸೈಲ್ ಅನ್ನ ಪರೀಕ್ಷೆ ಮಾಡಿದೆ. 2 ದಿನಗಳ ಕಾಲ ಒಂದರ ಹಿಂದಂತೆ ಮಿಸೈಲ್ ಪರೀಕ್ಷೆಯನ್ನ ನಡೆಸಿದೆ. ಭಾರತದ ಬಗ್ಗೆ ಪಾಕ್ ಹಾಗೂ ಚೀನಾಗಳು ಆತಂಕಗೊಳ್ಳುತ್ತಾ ಇವೆ. ಭಾರತ ಎಲ್ಲೋ ಏನನ್ನೋ ಬಚ್ಚಿಡ್ತಾ ಇದೆ ಹಾಗೂ ಏನನ್ನೋ ಮುಚ್ಚಿಡ್ತಾ ಇದೆ ಅನ್ನೋ ಅನುಮಾನ ಶತ್ರುಗಳಿಗೆ ಶುರುವಾಗಿದೆ. ಆದರೆ DRDO ಮಾತ್ರ ತನ್ನ ಪಾಡಿಗೆ ತಾನು ಪರೀಕ್ಷೆಗಳನ್ನು ಮುಂದುವರಿಸ್ತಾ ಇದೆ. ಇಲ್ಲಿ DRDO ಪರೀಕ್ಷೆ ಮಾಡ್ತಾ ಇರೋ ಪ್ರಳಯ್ ಮಿಸೈಲ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್. ಆದರೆ ಇದರ ಅಳತೆಗೆ ಇಡೀ ಪಾಕಿಸ್ತಾನ ಸಿಗುತ್ತೆ. ಆ ಪ್ರಳಯದ ಬಗ್ಗೆ ನಾವು ನೋಡೋದಾದರೆ ಇದು 150ರಿಂದ 500 ಕಿಲೋಮೀಟರ್ ವರೆಗಿನ ಯಾವುದೇ ಗುರಿಯನ್ನು ತಲುಪುವುದರಲ್ಲಿ ಯಶಸ್ವಿಯಾಗುತ್ತೆ. ಹಾಗೇನೆ ಈ ಮಿಸೈಲ್ 350ರಿಂದ 700 kgಯಷ್ಟು ತೂಕದ ವಾರ್ ಹೆಡ್ ಅನ್ನ ಹೊತ್ತೊಯ್ಯುತ್ತೆ. ಇನ್ನು ಈ ಮಿಸೈಲ್ ಮೂಲಕ ಶತ್ರುಗಳ ಕಮಾಂಡ್ ಸೆಂಟರ್ಗಳನ್ನು ಕೂಡ, ಏರ್ ಬೇಸ್ಗಳನ್ನು ಹಾಗೆ ಲಾಜಿಸ್ಟಿಕ್ ಹಬ್ಗಳನ್ನು ಕೂಡ ಟಾರ್ಗೆಟ್ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಇದರಲ್ಲಿ ಸಾಲಿಡ್ ಫ್ಯೂಲ್ ರಾಕೆಟ್ ಮೋಟಾರನ್ನು ಬಳಸಲಾಗ್ತಾ ಇದೆ. ಅಡ್ವಾನ್ಸ್ ನ್ಯಾವಿಗೇಷನ್ ಸಿಸ್ಟಮ್, ಅತ್ಯಾಧುನಿಕ ಏವಿಯಾನಿಕ್ಸ್ ಅನ್ನು ಕೂಡ ಇದರಲ್ಲಿ ಅಳವಡಿಸಲಾಗ್ತಾ ಇದೆ. ಹೀಗಾಗಿನೇ ಈ ಮಿಸೈಲ್ ಅನ್ನ ಗುರುತಿಸುವುದು ರಾಡರ್ಗಳಿಗೆ ಕಷ್ಟ ಆಗುತ್ತೆ. ಇನ್ನು ಈ ಪ್ರಳಯದ ಮತ್ತೊಂದು ಹೆಗ್ಗಳಿಕೆ ಅಂದ್ರೆ ಈ ಮಿಸೈಲ್ಗಳನ್ನ ಎಲ್ಲಿಂದ ಬೇಕಾದರೂ ಉಡಾಯಿಸೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಇದನ್ನ ವೆಹಿಕಲ್ ಮೌಂಟ್ ಮಾಡೋದಕ್ಕೆ ಸಾಧ್ಯ ಆಗೋದ್ರಿಂದ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಇವುಗಳನ್ನ ಸುಲಭವಾಗಿ ತೆಗೆದುಕೊಂಡು ಹೋಗಬಹುದು. ಅಲ್ಲಿಂದಲೇ ಶತ್ರುಗಳ ವಿರುದ್ಧ ಇವುಗಳನ್ನ ಬಳಕೆ ಮಾಡಬಹುದು. ಇನ್ನು ಈ ಮಿಸೈಲ್ ಅನ್ನ ನೋ ಫಸ್ಟ್ ಯೂಸ್ ನ್ಯೂಕ್ಲಿಯರ್ ಪಾಲಿಸಿ ಅಡಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಅಣ್ವಸ್ತ್ರ ಸಿಡಿತಲೆ ಇಲ್ಲದೆ ಇದ್ದರೂ ಕೂಡ ಕನ್ವೆನ್ಷನಲ್ ವಾರ್ ಹೆಡ್ಗಳನ್ನು ಹೊತ್ತೊಯ್ಯುತ್ತೆ. ಅವುಗಳ ಮೂಲಕ ಶತ್ರುಗಳಿಗೆ ಭಾರಿ ಪ್ರಮಾಣದಲ್ಲಿ ನಷ್ಟವನ್ನ ಉಂಟು ಮಾಡುವ ಸಾಮರ್ಥ್ಯ ಇದಕ್ಕಿರುತ್ತೆ. ಹಾಗೇನೆ ಇದು ಅಗತ್ಯ ಬಿದ್ದರೆ ಅಣ್ವಾಸ್ತ್ರಗಳನ್ನು ಕೂಡ ತೆಗೆದುಕೊಂಡು ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ DRDO ಇನ್ನೂ ಹೊರಹಾಕಿಲ್ಲ. ಇನ್ನು ಈ ಮಿಸೈಲ್ ಅನ್ನ ಕೇವಲ DRDO ಮಾತ್ರ ನಿರ್ಮಾಣ ಮಾಡ್ತಾ ಇಲ್ಲ. ಇದರ ಬದಲಿಗೆ DRDOದ ಸಹಕಾರದೊಂದಿಗೆ ಭಾರತದ ಒಂದಷ್ಟು ಕಂಪನಿಗಳು ಒಟ್ಟಾಗಿ ಮಿಸೈಲ್ ನಿರ್ಮಾಣದಲ್ಲಿ ಕೈ ಜೋಡಿಸಿವೆ. ಅದರಲ್ಲಿ DRDOದ ಸಾಕಷ್ಟು ಲ್ಯಾಬೊರೇಟರಿಗಳಿವೆ ಮತ್ತು ಅಡ್ವಾನ್ಸ್ ಸಿಸ್ಟಮ್ ಲ್ಯಾಬೊರೇಟರಿ ಹಾಗೆ ಆರ್ಮಿಡ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷನ್, ಹೈ ಎನರ್ಜಿ ಮೆಟೀರಿಯಲ್ಸ್ ರಿಸರ್ಚ್ ಲ್ಯಾಬೊರೇಟರಿ ಡಿಫೆನ್ಸ್ ಹಾಗೆ ಮೆಟರ್ಲಜೀಸ್ ರಿಸರ್ಚ್ ಲ್ಯಾಬೊರೇಟರಿ ಟರ್ಮಿನಲ್, ಬ್ಯಾಲಿಸ್ಟಿಕ್ ರಿಸರ್ಚ್ ಲ್ಯಾಬೊರೇಟರಿ ಮತ್ತು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಇಂಡಸ್ಟ್ರಿಗಳು ಈ ಪ್ರಾಜೆಕ್ಟ್ನಲ್ಲಿ ಭಾಗವಾಗಿವೆ. ಜೊತೆಗೆ ಭಾರತದ ಡೈನಾಮಿಕ್ಸ್ ಲಿಮಿಟೆಡ್, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಹಾಗೂ ಇನ್ನಿತರ MSM ಕಂಪನಿಗಳು ಕೂಡ ಈ ಮಿಸೈಲ್ ನಿರ್ಮಾಣದಲ್ಲಿ ಭಾಗ ಆಗ್ತವೆ. ಯಾಕಂದ್ರೆ ಭಾರತ ಮಿಸೈಲ್ ಶಕ್ತಿಯಲ್ಲಿ ಅಪ್ರತಿಮ ಸಾಧನೆಯನ್ನ ಮಾಡ್ತದೆ. ಅದರಲ್ಲೂ ಕೂಡ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಅಂತ ಬಂದಾಗ ಭಾರತದ ಶಕ್ತಿ ತುಂಬಾನೇ ಹೆಚ್ಚಾಗಿ ಕಾಣುತ್ತೆ. ಭಾರತದ ಬಳಿ ಇರುವ ಅಗ್ನಿ 5 ಬ್ಯಾಲಿಸ್ಟಿಕ್ ಮಿಸೈಲ್ ಅಂದ್ರೆ 8,000 ಕಿಲೋಮೀಟರ್ ರೇಂಜ್ ಅನ್ನ ಹೊಂದಿದೆ. ಆದರೆ ಚೈನಾದ ಲೆಕ್ಕಾಚಾರದಲ್ಲಿ ಇದರ ರೇಂಜ್ 15,000 ಕಿಲೋಮೀಟರ್. ಇನ್ನು ಇದರ ಜೊತೆಗೆ ಭಾರತದ ಬ್ರಹ್ಮೋಸ್ ಮಿಸೈಲ್ಗಳು ಕೂಡ ಸಾಕಷ್ಟು ಶಕ್ತಿಶಾಲಿಯನ್ನ ಅನಿಸಿಕೊಂಡಿವೆ. ಹಾಗೆ ಅವುಗಳ ನಿಖರ ಗುರಿ ಕಾರಣದಿಂದಾಗಿ ಆಪರೇಷನ್ ಸಿಂಧೂರದಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ಬ್ರಹ್ಮೋಸ್ ವಹಿಸಿತ್ತು. ಆ ಬಳಿಕ ಬ್ರಹ್ಮೋಸ್ಗೆ ಬೇರೆ ಬೇರೆ ದೇಶಗಳಿಂದ ಹೆಚ್ಚಿನ ಬೇಡಿಕೆ ಕೂಡ ಬರ್ತಾ ಇದೆ. ಇನ್ನು ಪೃಥ್ವಿ ಮಿಸೈಲ್ಗಳು ಕೂಡ ಭಾರತದ ಬತ್ತಳಿಕೆಯಲ್ಲಿ ಮಹಾಸ್ತ್ರಗಳು ಅನಿಸಿಕೊಳ್ತಾ ಇವೆ. ಇವು ಸಾಕಷ್ಟು ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳಾಗಿದ್ದು ಇವುಗಳನ್ನು ಕೂಡ ಮೂರು ಪಡೆಗಳಿಗೆ ವಿಭಿನ್ನವಾಗಿ ನಿರ್ಮಾಣ ಮಾಡಲಾಗಿದೆ. ಸೂರ್ಯ ಮಿಸೈಲ್ ಕೂಡ ಅದೆಷ್ಟು ಬೇಗ ಭಾರತದ ಬತ್ತಳಿಕೆಯನ್ನು ತಲುಪುತ್ತೆ. ಆದರೆ ಜೊತೆಗೆ ನಿರ್ಭಯ ಹಾಗೂ ITCM ಅನ್ನೋ ಕ್ರೂಸ್ ಮಿಸೈಲ್ಗಳನ್ನು ಕೂಡ ಭಾರತ ಹೊಂದಿದೆ. ಇನ್ನುಳಿದಂತೆ ಆಕಾಶ್ ಮಿಸೈಲ್ ಸಿಸ್ಟಮ್ ಹಾಗೆ ನಾಗ್ ತ್ರಿಶೂಲ್, 15 ಸಾಗರಿಕ್ ಧನುಷ್ ಶಸ್ತ್ರ ಹಾಗೆ ಈಗ ಪ್ರಳಯ್ ಮಿಸೈಲ್ ಕೂಡ ಸೇರ್ಪಡೆ ಆಗ್ತದೆ. ಸ್ನೇಹಿತರೆ, ಇಲ್ಲಿ ಭಾರತದ ಯುದ್ಧ ವಿಮಾನಗಳನ್ನು ತಯಾರು ಮಾಡಿಕೊಳ್ಳುವುದನ್ನು ಬಿಟ್ಟು ಈ ರೀತಿಯ ಮಿಸೈಲ್ಗಳ ಮೇಲೆ ಯಾಕೆ ಕಾನ್ಸಂಟ್ರೇಟ್ ಮಾಡ್ತಾ ಇದೆ ಅನ್ನೋ ಅನುಮಾನ ನಮಗೆ ಮೂಡೋದು ಸಹಜ. ಇಲ್ಲಿ ಸಾಕಷ್ಟು ಬಾರಿ ಯುದ್ಧ ವಿಮಾನಗಳಿಗಿಂತ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ಗಳ ಶಕ್ತಿ ತುಂಬಾನೇ ಹೆಚ್ಚು ಇನ್ನು ಯುದ್ಧ ವಿಮಾನಗಳನ್ನು ನಾವು ಮಾಡಿಕೊಂಡಿರೋದು ಕೂಡ ಅವುಗಳಿಗೂ. ಈ ಏರ್ ಟು ಏರ್ ಸರ್ಫೇಸ್ ಮಿಸೈಲ್ಗಳ ಅಗತ್ಯ ಇದ್ದೇ
ಇರುತ್ತೆ. ಭಾರತ ಯುದ್ಧ ವಿಮಾನಗಳನ್ನ ಫ್ರಾನ್ಸ್ನಿಂದ ರಷ್ಯಾದಿಂದ ಖರೀದಿ ಮಾಡ್ತಾ ಇದೆ. ತನ್ನಲ್ಲೇ ತೇಜಸ್ ಯುದ್ಧ ವಿಮಾನಗಳು ಕೂಡ ನಿರ್ಮಾಣಗೊಳ್ತಾ ಇವೆ. ಈಗ 5th ಜನರೇಷನ್ ಯುದ್ಧ ವಿಮಾನ ಖರೀದಿಗೂ ಕೂಡ ಮುಂದಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಬಲಿಷ್ಠ ಮಿಸೈಲ್ಗಳು ಕೂಡ ಭಾರತಕ್ಕೆ ಬೇಕು. ಮೊನ್ನೆ ನೋಡಿ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ರಷ್ಯಾದ S-400ಗಿಂತಲೂ ಮುಂಚೂಣಿಯಲ್ಲಿ ನಿಂತು ಪಾಕಿಸ್ತಾನದಿಂದ ಹಾರಿ ಬಂದ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಚೈನಾ ನಿರ್ಮಿತ PL-15ಗಳನ್ನು ನ್ಯೂಟ್ರಲೈಟ್ ಮಾಡಿದ್ದು ನಮ್ಮ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್. ಆಕಾಶ್ ತೀರದಲ್ಲಿ ಲೋ ಲೆವೆಲ್ ಲೈಟ್ ವೈಟ್ ರೇಡರ್ಗಳನ್ನು ಕೂಡ ಮತ್ತು 3D ಟ್ಯಾಕ್ಟಿಕಲ್ ರಾಡಾರ್ಗಳನ್ನು ಕೂಡ ಬಳಸ್ತಾ ಇದ್ದಾರೆ. ಅದರ ಜೊತೆಗೆ ಆಕಾಶ್ ತೀರದಲ್ಲಿ ಬಳಕೆಯಾಗುವ ಬಹುಮುಖ್ಯ ಆಯುಧ ಅಂದರೆ ಅದು ಆಕಾಶ್ ಮಿಸೈಲ್ ಸಿಸ್ಟಮ್. ಇವು 60 kg ವಾರ್ ಹೆಡ್ ಅನ್ನ ಹೊತ್ತೊಯ್ಯುತ್ತವೆ. 25ರಿಂದ 30 ಕಿಲೋಮೀಟರ್ ರೇಂಜ್ ಅನ್ನ ಬಂದಿವೆ. 20 ಕಿಲೋಮೀಟರ್ನಷ್ಟು ಮೇಲೆ ಹಾರುವ ಟಾರ್ಗೆಟ್ ಅನ್ನ ಕೂಡ ಇವು ಹೊಡೆದಾಕ್ತವೆ. ಜೊತೆಗೆ 1.8 ರಿಂದ 2.5 ಮ್ಯಾಕ್ಸಿಮಮ್ ಸ್ಪೀಡ್ ಇವು ಹೊಂದಿದ್ದು, ಇಲ್ಲಿವರೆಗೆ ಭಾರತ ಇಂಥ 15,500 ಮಿಸೈಲ್ಗಳನ್ನು ನಿರ್ಮಾಣ ಮಾಡಿಕೊಂಡಿದೆ. ಇವು ಅತ್ಯಂತ ಪರಿಣಾಮಕಾರಿಯಾಗಿ ಕೂಡ ಕೆಲಸ ಮಾಡ್ತವೆ ಮತ್ತು ನಾವೇ ನಿರ್ಮಾಣ ಮಾಡಿಕೊಳ್ಳುವುದರಿಂದ ಡಿಪೆಂಡೆನ್ಸಿ ಕೂಡ ಇರೋದಿಲ್ಲ. ಇವುಗಳ ಜೊತೆಗೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಕೂಡ, ಹಾಗೆ ಸರ್ಪೋಸೋನಿಕ್, ಕ್ರೂಸ್ ಹಾಗೆ ಹೈಪರ್ಸೋನಿಕ್ ಮಿಸೈಲ್ಗಳು ತಯಾರಿಯಲ್ಲಿ ಕೂಡ ಭಾರತ ಈಗ ದೊಡ್ಡ ಹೆಜ್ಜೆಗಳನ್ನು ಇಡ್ತಾ ಇದೆ. ಇನ್ನು ನಮ್ಮ ಬ್ರಹ್ಮೋಸ್ ಮಿಸೈಲ್ ಅಂತೂ ಆಪರೇಷನ್ ಸಿಂಧೂರದಲ್ಲಿ ಮಿಸೈಲ್ ಆಫ್ ದಿ ವಾರ್ ಅಂತ ಅನಿಸಿಕೊಂಡಿದ್ದು ಸುಳ್ಳೇನಲ್ಲ. ಇನ್ನು ಪ್ರಳಯದ ಅನ್ನೋದು ಶತ್ರುಗಳ ಪಾಲಿಗೆ ದಾಳಿಗೆ ಬಳಕೆಯಾಗುವ ಮಿಸೈಲ್. ಇದು ಶತ್ರುಗಳ ರಕ್ಷಣಾ ವಲಯವನ್ನ ಹಾಗೆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಭೇದಿಸಿ ಅವರ ಪ್ರಮುಖ ಸೇನಾ ನೆಲೆಗಳು ಹಾಗೆ ಸ್ಟ್ರಾಟಜಿಕ್ ಲೊಕೇಶನ್ಗಳನ್ನು ಕೂಡ ಗುರಿಯಾಗಿಸಿಕೊಂಡು ದಾಳಿ ಮಾಡಬಲ್ಲದು. ನಾವು ಆಗಲೇ ಹೇಳಿದ ಹಾಗೆ ಇದರ ರೇಂಜ್ ಬಂದು 150 ಕಿಲೋಮೀಟರ್ದಿಂದ 500 ಕಿಲೋಮೀಟರ್ವರೆಗೆ ಇರುತ್ತೆ. ಸೊ ಪಾಕಿಸ್ತಾನದ ಯಾವುದೇ ಭಾಗವನ್ನು ಕೂಡ ಪ್ರಳಯ್ ಮಿಸೈಲ್ ತಲುಪುತ್ತೆ. ಅದರಲ್ಲೂ ವಿಶೇಷವಾಗಿ ಕರಾಚಿಯನ್ನು ಟಾರ್ಗೆಟ್ ಮಾಡಿಕೊಳ್ಳೋದಕ್ಕೆ ಇದು ಅತ್ಯದ್ಭುತ ಮಿಸೈಲ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೋಡಿದರೆ ಪಾಕಿಸ್ತಾನವನ್ನು ಹೊಡೆದು ಹಾಕೋದಕ್ಕೆ ಇಂದು 250 ಕಿಲೋಮೀಟರ್ ರೇಂಜ್ನ ಮಿಸೈಲ್ ಆದರೂ ಸಾಕು. ಯಾಕಂದರೆ ಪಾಕಿಸ್ತಾನ ಇನ್ನು ಮುಂದೆ ಇವತ್ತಿನ ಪಾಕಿಸ್ತಾನವಾಗಿ ಎಷ್ಟು ಉಳಿದಿತ್ತೋ ಗೊತ್ತಿಲ್ಲ. ಅಲ್ಲಿ ಖೈಬರ್ ಪ್ರಾಂತ್ಯದ ಜನ ನಾವು ಬೇರೆ ಆಗ್ತೀವಿ ಅಂತಿದ್ದಾರೆ. ಬಲೂಚ್ನಲ್ಲೂ ಕೂಡ ಈಗಾಗಲೇ ಪಾಕ್ ಸೈನಿಕರನ್ನ ಓಡಿಸುವ ಕೆಲಸ ನಡೀತಾ ಇದೆ. ಇನ್ನು ಪಾಕಿಸ್ತಾನ ಅಂದರೆ ಮುಂದಿನ ದಿನಗಳಲ್ಲಿ ಉಳಿಯೋದು ಪಂಜಾಬ್ ಮಾತ್ರ. ಸೊ ಇಲ್ಲಿ ಪ್ರಳಯ ಮಿಸೈಲ್ ಬಳಸಿದ್ರೆ ಸಾಕು ಅಂತ ಅನಿಸುತ್ತೆ. ಇನ್ನು ಭಾರತ ಗುರಿಯಾಗಿಸಿಕೊಳ್ಳುವ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಚೀನಾದ ಏರ್ ಬೇಸ್ಗಳು ಭಾರತದ ಗಡಿಗೆ ತುಂಬಾನೇ ಹತ್ತಿರದಲ್ಲಿವೆ. ಹುಂಟನ್ನಿಂದ ಹಿಡಿದು ಬರಾಂಗ್, ಪಾಕ್ಸಾಂಗ್, ಅಲಿಗಾನ್ಸ್ಗಳಲ್ಲಿ ಚೈನಾ ತನ್ನ ಸೇನೆಗಳನ್ನು ಇಟ್ಟಿದೆ. ಇವೆಲ್ಲ ಕೂಡ ಭಾರತದ ಈ ಪ್ರಳಯ ವ್ಯಾಪ್ತಿಗೆ ಸುಲಭವಾಗಿ ಸಿಗುತ್ತವೆ. ಇದರ ಜೊತೆಗೆ ಅಗ್ನಿ, ಬ್ರಹ್ಮೋಸ್ ಹಾಗೂ ಇನ್ನಿತರ ಮಿಸೈಲ್ಗಳಂತೂ ನಮ್ಮ ಬಳಿ ಇದ್ದೇ ಇರುತ್ತವೆ. ಇನ್ನು ಈ ಪ್ರಳಯ ಮಿಸೈಲ್ಗೆ ಜೊತೆ DRDO ಅನ್ಮ್ಯಾನ್ಡ್ ಏರಿಯಲ್ ಲಾಂಚ್ ಪ್ರೆಸಿಸೈಡ್ ಗೈಡೆಡ್ ಮಿಸೈಲ್ ಅನ್ನ ಆಂಧ್ರ ಪ್ರದೇಶದ ಕರ್ನೂಲ್ ಬಳಿಯಲ್ಲಿನ ನ್ಯಾಷನಲ್ ಓಪನ್ ಏರಿಯಾ ರೇಂಜ್ನಲ್ಲಿ ಪರೀಕ್ಷೆ ಮಾಡಿದೆ. ಈ ಮಿಸೈಲ್ಗಳು ಸಾಮಾನ್ಯ ಪ್ರದೇಶ ಹಾಗೂ ಹೈ ಆಟಿಟ್ಯೂಡ್ನಿಂದ ಕೂಡ ಲಾಂಚ್ ಮಾಡಬಹುದಾದ ಮಿಸೈಲ್ಗಳಾಗಿದ್ದು, ಚೈನಾ ಹಾಗೂ ಪಾಕಿಸ್ತಾನಗಳನ್ನು ಗುರಿಯಾಗಿಸಿಕೊಂಡು ಈ ವೆಪನ್ಗಳನ್ನು ಸಿದ್ಧ ಮಾಡಿರುವುದಾಗಿ ಹೇಳಲಾಗ್ತಿದೆ. ಇದರ ಜೊತೆಗೆ ಸಾಕಷ್ಟು ಡ್ರೋನ್ಗಳು ಕೂಡ ಭಾರತ ಪರೀಕ್ಷೆ ಮಾಡಿದೆ. ಮುಂದಿನ ದಿನಗಳಲ್ಲಿ ಅವೆಲ್ಲ ಕೂಡ ಭಾರತದ ರಕ್ಷಣೆಗೆ ಕಂಕಣಬದ್ಧ ಆಗ್ತವೆ. ಗೆಳೆಯರೆ, ಇವತ್ತು ಜಗತ್ತು ಭಾರತವನ್ನ ಆಶ್ಚರ್ಯ ಕಣ್ಣುಗಳಿಂದ ನೋಡುತ್ತಾ ಹಾಗೆ ಮಾಡ್ತಿರೋದು ಆಪರೇಷನ್ ಸಿಂಧೂರ್. ಅವತ್ತು ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿ ಮುಗಿಸಿದ್ದು ನಮ್ಮಲ್ಲಿನ ಬ್ರಹ್ಮೋಸ್ಗಳು. ಅಂದರೆ ಭಾರತದ ಮಿಸೈಲ್ ಶಕ್ತಿ ಅವತ್ತು ಪಾಕಿಸ್ತಾನಕ್ಕೆ ಮರ್ಮಾಘಾತವನ್ನು ಕೊಡ್ತು. ಸೊ ಭಾರತ ಈಗ ಮಿಸೈಲ್ಗಳ ಮೇಲೆ ಹೆಚ್ಚು ಗಮನ ಹರಿಸ್ತಾ ಇದೆ. ಈ ಮೂಲಕ ಭಾರತದ ಬತ್ತಳಿಕೆಗೆ ಮತ್ತಷ್ಟು ಮಿಸೈಲ್ಗಳನ್ನು ತುಂಬುವ ಗುರಿಯನ್ನು DRDO ಹಾಕಿಕೊಂಡಿದೆ. ಈ ಗುರಿಯನ್ನು ಅವರು ಯಶಸ್ವಿಯಾಗಿ ತಲುಪಲು ಭಾರತದ ಶಕ್ತಿ ಮತ್ತಷ್ಟು ಹೆಚ್ಚಾಗಲು ಅಂತ ಹಾರೈಸ್ತಾ ಈ ಮಾಹಿತಿಯನ್ನು ಮುಗಿಸ್ತಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.